Hello everyone, welcome to the class. In our today's class, we are going to continue the lesson The Noble Bishop, which is written by Victor Hugo. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು ವಿಕ್ಟರ್ ಹ್ಯೂಗೋ ಬರೆದಿರುವಂಥ ದ ನೋಬಲ್ ಬಿಷಪ್ ಅನ್ನುವ ಪಾಠವನ್ನು ಮುಂದೆ. So now what happens, let us see. Sob, then began my stay in hell. So now that convict Jean Valjean, he is sobbing, he is crying, he is in sorrow, and he says that yes, then my journey in that hell it began. So then I started to live in that prison after stealing that bread. ನೋಡ್ರಿ ಅವಾಗ ಅವ ಏನು ಹೇಳ್ತಾನಂತಂದ್ರೆ ಜೀನ್ ವಾಲ್ಜಿನ್ ನಾ ಏನು ಬ್ರೆಡ್ ಕಳ್ತನ ಮಾಡಿದ್ನಲ್ಲ, ಸೊ ಆ ಒಂದು ಕಾರಣದಿಂದ ನನಗೆ 19 ವರ್ಷದ ಶಿಕ್ಷೆ ಆಯಿತು. ತದನಂತರ ನಾನು ಅಲ್ಲಿ ಆ ನರಕದೊಳಗೆ ಇರಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅಂತ ಹೇಳ್ತಾನೆ. ದಿ ಚೇಂಡ್ ಮಿ they chained me up like a wild animal. So now they chained in the sense the officers in the prison, so they chained me like a wild animal, as though I am an animal. How we tie animals, in the same way I was tied, I was chained in that prison, he said. ನೋಡ್ರಿ ಜೀನ್ ವಾಲ್ಜಿನ್ ಏನು ಹೇಳ್ತಾನಂತಂದ್ರೆ, ಯಾವ ರೀತಿ ನಾವು ಪ್ರಾಣಿಗಳನ್ನು ಕಟ್ಟಿ ಹಾಕ್ತೀವಲ್ಲ ಅದೇ ಥರ ನನಗೂ ಸಹಿತ ಒಂದು ಪ್ರಾಣಿಯಾಗಿ ಜೈಲ್ ಒಳಗೆ ಕಟ್ಟಿ ಹಾಕಿದ್ರು ಅಂತ ಹೇಳ್ತಾರೆ. ದೇ ಲ್ಯಾಶ್ಡ್ ಮೀ ಲೈಕ್ ಅ ಹೌಂಡ್. ಸೊ ಹಿಯರ್ ವಾಟ್ ಹಿ ಈಸ್ ಸೇಯಿಂಗ್, ಎಸ್ ದೇ ಲ್ಯಾಶ್ಡ್ ಮೀ, ದೇ ಬೀಟೆಡ್ ಮೀ ಲೈಕ್ ಅ ವೈಲ್ಡ್ ಹೌಂಡ್, ಲೈಕ್ ಅ ವೈಲ್ಡ್ ಡಾಗ್, ಹಿ ಸೇಸ್. ನೋಡ್ರಿ ಅವರು ನನಗೆ ನನ್ನ ಜೋಡಿ ಯಾವ ರೀತಿ ವರ್ತನೆಯನ್ನು ಮಾಡಿದ್ರು ಅಂತಂದ್ರೆ, ಕೇವಲ ಕಟ್ಟಿ ಹಾಕಿದ್ದಷ್ಟೇ ಅಲ್ಲದ ಅವ್ರು ನನಗೆ ಏನು ಮಾಡಿದ್ರು, ಆ ಒಂದು ಚಾಬಕ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿಂದ್ರೂ ಸಹಿತ ನಾಯಿಗೆ ಬಡ್ದ ಹಾಗೆ ನನಗೆ ಬಡ್ದಿದ್ರು. ಆ ರೀತಿ ಪನಿಷ್ಮೆಂಟ್ ನನಗೆ ಅವರು ಕೊಟ್ಟಿದ್ರು, ಟಾರ್ಚರನ್ನು ಮಾಡಿದ್ರು ಅಂತ ಹೇಳ್ತಾರೆ. ಐ ಫೆಡ್ ಆನ್ ಫಿಲ್ತ್ ಫಾರ್ 19 years, he says. See, they took away my name, he says. So he is saying that I was fed on that filth. I had given, so they had given me food on the dirt, on the filth for 19 years, for total 19 years I had eaten the dirt, he says. And he says that not only they have tortured me, but they have taken my name as Jean Valjean, and they have given me just a number, he says. ನೋಡ್ರಿ ಅವಾಗ ಜೀನ್ ವಾಲ್ಜಿನ್ ಏನು ಹೇಳ್ತಾನೆ ಅಂತಂದ್ರೆ, ನನಗೆ ಕೇವಲ ಪ್ರಾಣಿಯಾಗಿ ವರ್ತನೆ ಮಾಡಿದ್ದಷ್ಟೇ ಅಲ್ಲದೆ ಅವ್ರು ಏನು ಮಾಡಿದರು ಅಂತಂದ್ರೆ ನನ್ನ ಜೋಡಿ ಕೆಟ್ಟ ವ್ಯವಹಾರವನ್ನು ಮಾಡಿದರು. ಅವರು ನನ್ನ ಹೆಸರನ್ನು ತಗೊಂಡ್ಬಿಟ್ರು, ನನ್ನ ಹೆಸರನ್ನು ತಗೊಂಡು ಕೇವಲ ನನಗೆ ಒಂದು ಸಂಖ್ಯೆಯನ್ನು ಕೊಟ್ಟರು, ಇದೇ ನನ್ನ ಪರಿಚಯ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಅವರು ಐ ವಾಸ್ ಫೆಡ್ ಆನ್ ಫಿಲ್ತ್ ಅಂತ ಹೇಳ್ತಾರೆ. ನೋಡ್ರಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಕನ್ವಿಕ್ಟ್ ಜೀನ್ ವಾಲ್ಜಿನ್ ನನಗೆ ಆಹಾರ ಒಂದು ಡರ್ಟ್ ಮೇಲೆ, ಹೊಲಸ ಅಂತ ಏನು ಹೇಳ್ತೀವಲ್ಲ, ಸೊ ಆ ಒಂದು ಡರ್ಟ್ ಮೇಲೆ ನನಗೆ ಆಹಾರವನ್ನು ಹಾಕ್ತಿದ್ರು ಅವರು. ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ದೀನಿ ನಾನು, ಎಲ್ಲ ಗಲೀಜಾಗಿರುವಂಥ ಊಟವನ್ನು ನಾನು ಮಾಡಿದ್ದೀನಿ. ಸೊ ಆ 19 ವರ್ಷ ನರಕಕ್ಕಿಂತ ಕಡಿಮೆ ಇಲ್ಲ ನನಗೆ ಅಂಥೇಳಿ ಜೀನ್ ವಾಲ್ಜಿನ್ ಹೇಳ್ತಾನೆ. They took away my soul and they gave me a devil in its place. See how he is saying, he says that the officers in that prison, so they tortured me, they punished me, they took my name and even they took my soul, and in return what they gave me just a devil, a bad man they gave in return, he says. Note ಜೀನ್ ವಾಲ್ಜಿನ್ ಏನು ಹೇಳ್ತಾನಂತಂದ್ರೆ, ಕೇವಲ ಅವ್ರು ನನಗೆ ಪನಿಷ್ ಮಾಡಿದ ಅಷ್ಟೇ ಅಲ್ಲದೆ ನನ್ನ ಹೆಸರು ಅಷ್ಟೇ ತೊಗೊಂಡಿಲ್ಲ, ಅವರು ನನ್ನ ಆತ್ಮನೂ ಸಹಿತ ಅವ್ರು ತೊಗೊಂಡು ಬಿಟ್ಟಿದ್ದಾರೆ. ನನ್ನ ಆತ್ಮವನ್ನೂ ಸಹಿತ ಅವ್ರು ಏನು ಮಾಡಿದ್ದಾರೆ, ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಹೌದಾ, ಅದನ್ನೂ ಸಹಿತ ಅವರು ಕಿತ್ತು ಹಾಕಿದ್ದಾರೆ. ಈಗೇನು ಉಳಿದಿದೆ, ಕೇವಲ ಒಂದು ಸಂಖ್ಯೆ ಉಳಿದಿದೆ. ನನ್ನ ಆತ್ಮವನ್ನು ತಗೊಂಡು ನನಗೊಂದು ದೆವ್ವನಂಗೆ ಮಾಡಿದ್ದಾರೆ, ಅವರು ಒಂದು ಪಿಚಾಚನಂಗೆ ನನಗೆ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಆಫೀಸರ್ಸ್ ಅಂಥೇಳಿ ಜೀನ್ ವಾಲ್ಜಿನ್ ಹೇಳ್ತಾರೆ. ಐ ವಾಸ್ ಅ ಮ್ಯಾನ್ ಒನ್ಸ್, ಐ ಆಮ್ ಅ ಬೀಸ್ಟ್ ನಾವ್, ಆ್ಯಂಡ್ ದೇ ಮೇಡ್ ಮೀ ವಾಟ್ ಐ ಆಮ್. ಸಿ what Jean Valjean is saying, that earlier once I was a man, in past I was a man, but now they made me a beast, a wild animal. So they made me a beast, a wild animal. Earlier I was a man. What I am today, how I am today, what are the bad qualities in me, it is just because of whom, because of those officers, he is saying. ನೋಡ್ರಿ ಜೀನ್ ವಾಲ್ಜಿನ್ ಏನು ಹೇಳ್ತಾನಂತಂದ್ರೆ, ನನ್ನ
ಆಗ ನನ್ನ ಜೀವನದೊಳಗೆ ಹಿಂದೆ ನಾನು ತಿರುಗಿ ನೋಡಿದಾಗ ನಾನು ಒಂದು ಮನುಷ್ಯನಿದ್ದೆ, ಆದ್ರೆ ನಾನು ಏನದೀವನ್ನಿ ಒಂದು ರಾಕ್ಷಸನಾಗಿದ್ದೀನಿ ಅಂತ ಹೇಳ್ತಾರೆ. ನಾನೇನೀಗ ರಾಕ್ಷಸನಾಗಿದ್ದೀನಿ, ನಾನೇನೀಗ ಒಂದು ಕೆಟ್ಟ ವ್ಯಕ್ತಿಯಾಗಿದ್ದೀನಲ್ಲ, ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಆಫೀಸರ್ಸ್. ನಾ ಜೈಲ್ ಒಳಗೆ ಕಳೆದಿರುವಂಥ ಆ ಸಮಯ, ಅಲ್ಲಿ ನಾನು ಅನುಭವಿಸಿರುವಂಥ ನನ್ನ ಅನುಭವ, ಸೊ ಅದೇ ನನಗೆ ಇವತ್ತೇನು ಮಾಡಿದೆ, ಒಂದು ರಾಕ್ಷಸನಾಗಿ ಕನ್ವರ್ಟ್ ಮಾಡಿದೆ, ಒಂದು ರಾಕ್ಷಸ ಆಗಿ ನನಗೆ ಪರಿವರ್ತಿಸಿದೆ ಅಂಥೇಳಿ ಇಲ್ಲಿ ಜೀನ್ ವಾಲ್ಜಿನ್ ಹೇಳ್ತಾರೆ. Now I am free to starve. So here what he said that earlier, so they had taken me prison, and earlier I was a man, now I am a beast, and today I am starving now, and they left me to starve. They released me, they freed me to starve. ನೋಡ್ರಿ, ನನಗೆ ಇಷ್ಟೊಂದು ಪನಿಷ್ಮೆಂಟನ್ನು ಕೊಟ್ಟು, ತೊಂದರೆಗಳನ್ನು ಕೊಟ್ಟು, ಅವರು ಈ 19 ವರ್ಷಗಳ ಕಾಲ ಮುಗಿದ ನಂತರ ನನಗೆ ಇವರು ಬಿಡುಗಡೆಯನ್ನು ಮಾಡಿದ್ದಾರೆ, ಬಿಟ್ಟಿದ್ದಾರೆ ಹೊರಗೆ. ನಾನು ಸ್ಟಾರ್ವ್ ಮಾಡಲಿಕ್ಕೆ, ಉಪವಾಸ ನಾನು ಅಲ್ಲಿ ಅಡ್ಡಾಡಲಿ ಅಂಥೇಳಿ ಅವರು ನನಗೆ ಇಲ್ಲಿ ಬಿಟ್ಟಿದ್ದಾರೆ ಅಂಥೇಳಿ ಜೀನ್ ವಾಲ್ಜಿನ್ ಹೇಳ್ತಾರೆ. ಬಿಷಪ್, ಮೈ ಸನ್, you have suffered much, but there is hope for all. You can have rest now. So bishop, so he is comforting, he is showing concern towards that Jean Valjean. What he says, my son, you have suffered much, but there is hope for all. So my son, in the sense for convict Jean Valjean, bishop is addressing. Earlier he addressed as a friend, and now he is addressing as my son. And he says that yes, you have suffered a lot in your life, you have suffered a lot in that hell, and but there is hope for all, and there is always a hope, there is always a ray that after bad something will be good. So have hope, have faith in God, he says. ನೋಡ್ರಿ, ಬಿಷಪ್ ಏನು ಹೇಳ್ತಾನಂತಂದ್ರೆ, ಆ ಒಂದು ಜೀನ್ ವಾಲ್ಜಿನ್ ಏನು ತನ್ನ ಕಷ್ಟಕರವಾಗಿರುವಂಥ ಕಥೆಯನ್ನು ಹೇಳಿ ಅವ ಅಳ್ತಾ ಇದ್ನಲ್ಲ, ಅವ ಏನು ದುಃಖನಾಗ್ತಾ ಇದ್ನಲ್ಲ, ಅವಾಗ ಬಿಷಪ್ ಹೇಳ್ತಾರೆ, ನೀನು ಬೇಜಾರಾಗಲಿಕ್ಕೆ ಹೋಗಬೇಡ ಮಗು, ಯಾಕಂತಂದ್ರೆ ಜೀವನದೊಳಗೆ ಯಾವಾಗಲೂ ಒಂದು ಹೋಪ್ ಇರಬೇಕು, ಒಂದು ಆಸೆ ಇರಬೇಕು, ಒಂದಿಲ್ಲ ಒಂದಿನ ಎಲ್ಲ ಒಳ್ಳೆಯದಾಗುತ್ತೆ ಅಂಥೇಳಿ ಅನ್ಕೋ, ನೀನು ದೇವ್ರ ಮ್ಯಾಗ ಭರವಸೆಯನ್ನು ಇಡು ಅಂಥೇಳಿ ಬಿಷಪ್ ಜೀನ್ ವಾಲ್ಜಿನ್ಗೆ ಹೇಳ್ತಾರೆ. ಯು ಕ್ಯಾನ್ ಹ್ಯಾವ್ rest now. So he says that now, so you should go and rest, he says. ಬಿಷಪ್ ಹೇಳ್ತಾನೆ, ಹಾಗಾದರೆ ಈಗ ಸಾಕಿದ್ನೆಲ್ಲ ಮಾತಾಡಿದ್ದು, ನೀನು ಭಾಳ ಟಯರ್ಡ್ ಆಗಿದ್ದಿ, ಹೋಗಿ ರೆಸ್ಟ್ ಮಾಡು, ಹೋಗಿ ಮಲಕ್ಕೋ ಅಂಥೇಳಿ ಬಿಷಪ್ ಜೀನ್ ವಾಲ್ಜಿನ್ಗೆ ಹೇಳ್ತಾರೆ. ಕನ್ವಿಕ್ಟ್, ಹೋಪ್, ಹೋಪ್, ha ha ha, laughs widely. See, now convict says that you are saying me to have hope, have faith. So by saying this, he started to laugh. He is laughing now. ನೋಡ್ರಿ, ಭರವಸೆ ಇಡಬೇಕಾ, ಆಸೆ ಇಟ್ಕೋಬೇಕಾ ನಾನು ಅಂಥೇಳಿ ಅವನು ನಗಾಕ್ ಸ್ಟಾರ್ಟ್ ಮಾಡ್ತಾನೆ. ಬಿಷಪ್, ಯು ಹ್ಯಾವ್ ವಾಕ್ಡ್ ಫಾರ್, ಯು ಆರ್ ಟಯರ್ಡ್, ಲೈ ಡೌನ್ ಆ್ಯಂಡ್ ಸ್ಲೀಪ್ ಆನ್ ದ ಕೌಚ್ ದೇರ್, ಗುಡ್ ನೈಟ್ ಯಂಗ್ ಮ್ಯಾನ್. So bishop said, you have walked far, so you have walked miles together and you are tired, so that's why you go to sleep, you lie down on that couch. He sleep on that couch, he said, and he said good night to that young man, to that Jean Valjean. ಆಗ ಬಿಷಪ್ ಈ ಕನ್ವಿಕ್ಟ್ ನಗೋದನ್ನು ನೋಡಿ ಏನು ಹೇಳ್ತಾನಂತಂದ್ರೆ, ನಿನಗೀಗ ಭಾಳ ಆಯಾಸ ಆಗಿದೆ, ಬೇಜಾರಾಗಿದೆ, ಯಾಕಂತಂದ್ರೆ ನೀನು ಬಹಳ ದೂರದಿಂದ ನಡೀತಾ ಬಂದಿದ್ದಿ, ಸೊ ಹಾಗಾಗಿ ನಿನಗೆ ಬೇಜಾರಾಗಿದೆ, ಟಯರ್ಡ್ ಆಗಿದೆ, ನೀ ಏನು ಮಾಡಿ ಈಗ ಹೋಗಿ ಮಲಕ್ಕೋ ಆ ಕೌಚ್ ಮೇಲೆ ಅಂಥೇಳಿ ಹೇಳ್ತಾನೆ. ಹೇಳಿ ಶುಭರಾತ್ರಿ ಅಂಥೇಳಿ, ಗುಡ್ ನೈಟ್ ಅಂಥೇಳಿ ಹೋಗ್ತಾನೆ. ಅವಾಗ ಏನಾಗುತ್ತೆ ನೋಡ್ರಿ, ಜೀನ್ ವಾಲ್ಜಿನ್ ವಾಸ್ ಸೋ ಎಕ್ಸಾಸ್ಟೆಡ್ ದಟ್ he fell asleep immediately. So now Jean Valjean, he was so tired that after laying on that couch, he suddenly got a sleep. He fell into a sleep there. ನೋಡ್ರಿ, ಇನ್ನು ಏನಾಗುತ್ತೆ ಅಂತಂದ್ರೆ, ಬಿಷಪ್ ಇಷ್ಟು ಮಾತಾಡಿ ಹೋಗ್ತಾನೆ, ಅವಾಗ ಜೀನ್ ವಾಲ್ಜಿನ್ ಕೌಚ್ ಮೇಲೆ ಅದೇನು ಹಾಗೆ ಬಿದ್ದಿರ್ತಾನೆ, ಅಷ್ಟರೊಳಗೆ ಅವ್ನಿಗೆ ನಿದ್ದೆ ಹತ್ಬಿಡುತ್ತೆ. ಟುವರ್ಡ್ಸ್ ದ ಮಿಡಲ್ ಆಫ್ ದ ನೈಟ್ he woke up. So now in the middle of that night, this Jean Valjean, he woke up. ನೋಡ್ರಿ, ಏನು ನಿದ್ದೆ ಮಾಡ್ತಾ ಇರ್ತಾನಲ್ಲ ಜೀನ್ ವಾಲ್ಜಿನ್, ಮಧ್ಯರಾತ್ರಿ ಅವ ಎದ್ದು ನಿಂತು ಬಿಡ್ತಾನೆ, ಎದ್ದು ಕೂತಾನೆ, ಏನು ಮಾಡ್ತಾನೆ ನೋಡ್ರಿ. ವಾಟ್ ಅವೋಕ್ ಹಿಮ್ ವಾಸ್ ದ ಬೆಡ್. ಸಿ, he was awake. Why? Because of that bed. The reason was bed. ಅವ ಎದ್ದು ಕೂಡ್ತಾನೆ, ಅವನ ನಿದ್ದೆ ಎಚ್ಚರಿಕೆ ಆಗಲಿಕ್ಕೆ ಕಾರಣ ಏನಂತಂದ್ರೆ ಆ ಹಾಸಿಗೆ, ಆ ಬೆಡ್. ಇಟ್ ವಾಸ್ long ago since he had slept on a bed. See, why he awoke?
why he was not in a sleep? Because of bed, because it was long ago when he slept on bed. ನೋಡ್ರಿ ಯಾಕಮ್ಮ ಎದ್ದು ಕೂತಾನ ಅಂತಂದ್ರೆ ಆ ಹಾಸಿಗೆಯ ಕಾರಣ. ಯಾಕಂತಂದ್ರೆ ಅವ ಏನು ಜೈಲ್ದೊಳಗಿದ್ನಲ್ಲ, ಪ್ರಿಸನ್ ಒಳಗಿದ್ನಲ್ಲ, ಅವಾಗ ಅವನು ಸಾಕಷ್ಟು ಕೆಟ್ಟದಾಗಿರುವಂಥ ಪರಿಸ್ಥಿತಿಗಳನ್ನು ನೋಡಿದಾನೆ. ಈಗ ಈ ಒಂದು ಬೆಡ್ ಮೇಲೆ ಮಲ್ಕೋಬೇಕಂತಂದ್ರೆ ಅವ್ನಿಗೆ ನಿದ್ದೆ ಹತ್ತಾ ಇಲ್ಲ. ಸೊ ಸಡನ್ಲಿ ಒಂದೇನೋ ಬ್ಯಾಡ್ ನಿಮ್ಮ ಲೈಫ್ ಒಳಗಾಗಿ ಅದ್ರ ನೆಕ್ಸ್ಟ್ ಏನೋ ಒಳ್ಳೇದು ನೀವೇನೋ ವಿಚಾರ ಮಾಡಿರೋದಿಲ್ಲ, ಅಪೇಕ್ಷೆ ಮಾಡಿರೋದಿಲ್ಲ, ಅಂಥದ್ದೇನಾದ್ರೂ ಆಯ್ತಂದ್ರೆ ಸೊ ಇಟ್ ಈಸ್ ವೆರಿ ಬ್ಯಾಡ್ ಆರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟ್ ಇಟ್. ಸೊ ಅವಾಗ ನೀವು ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ನಿಮ್ಗೆ. ಅದೇ ರೀತಿ ಇಲ್ಲಿ ಈ ಜೀನ್ ವಾಲ್ಜಿನ್ಗೂ ಸಹಿತ ಬೆಡ್ ಮೇಲೆ ಮಲಗಲಿಕ್ಕೆ ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. he started reflecting those 19 years. See, now what he started to think, to go on deeply in think with those 19 years. So he is going in flashback, he is imagining those 19 years. ನೋಡ್ರಿ ಬೆಡ್ ಮೇಲೆ ಎದ್ದು ಕೂತು ಅವ್ನಿಗೆ ನಿದ್ದೆ ಹತ್ತುತ್ತಾ ಇರೋದಿಲ್ಲ. ಅವ ಏನು ವಿಚಾರ ಮಾಡ್ತಾನೆ ಅಂತಂದ್ರೆ, ನನ್ನ ಜೀವನದೊಳಗೆ ಆ 19 ವರ್ಷಗಳ ನಾ ಏನು ಆ ಜೈಲ್ದೊಳಗೆ ಕಳೆದಿನಲ್ಲ, ಸೊ ಅದ್ರ ಬಗ್ಗೆ ಅವ ಚಿಂತನೆ ಮಾಡ್ತಾ ಕೂಡ್ತಿರ್ತಾನೆ, ಅದ್ರ ಬಗ್ಗೆ ಅವ ವಿಚಾರ ಮಾಡ್ತಿರ್ತಾನೆ. he had been sentenced for stealing bread. Yes, we have seen that, we have learned the story of Jean Valjean that he was sentenced because of stealing that bread. ಅವನಿಗೆ ಜೈಲ್ದೊಳಗೆ ಎದಕ್ಕೆ ಹಾಕಿರ್ತಾರೆ? ಅವ ಏನು ತಪ್ಪು ಕೆಲಸವನ್ನು ಮಾಡಿರ್ತಾನೆ? ಕೇವಲ ಬ್ರೆಡ್ಡನ್ನು ಕಳ್ಳತನ ಮಾಡಿರ್ತಾನೆ. ಸೊ ಹಾಗಾಗಿ ಅವನಿಗೆ ಜೈಲ್ದೊಳಗೆ ಹಾಕಿರ್ತಾರೆ. Next what happens, let us see. He had been sentenced for stealing bread. He tried to escape many times. Each time he was caught, the court increased his sentence. See, now what happens means he tried to escape from that galley, and because of that, each time whenever he tries to run away from that galley, run away from that prison, then his sentence, his punishment was increased. So each time his punishment was increased in the court. ನೋಡ್ರಿ ಆ ಜೀನ್ ವಾಲ್ಜಿನ್ ಸುಮ್ಮನೆ ಅದು ಶಿಕ್ಷೆಯನ್ನು ಅನುಭವಿಸೋದಿಲ್ಲ. ಅವ ಏನು ಮಾಡ್ತಾನೆ, ಅಲ್ಲಿಂದ ಓಡ್ ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಷ್ಟು ಸರಿ ಅವ ಓಡ್ ಹೋಗಕ್ಕೆ ಟ್ರೈ ಮಾಡ್ತಾನಲ್ಲ, ಅಷ್ಟೇ ಸರಿ ಕೋರ್ಟ್ದೊಳಗೆ ಇವನ ಶಿಕ್ಷೆ ಏನಿದೆಯಲ್ಲ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. And 19 years had gone by, and in this sense, so these 19 years are past now. ಈಗ ಏನಾಗತ್ತಂದ್ರೆ ಈ ಒಂದು ಓಡ್ ಹೋಗೋದು ಒಂದು ಏನು ಇನ್ಸಿಡೆಂಟ್ ಇದೆಯಲ್ಲ, ಅವ ನಾ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತದಾನಲ್ಲ, ಸೊ ಆ ಒಂದು ಕೆಲಸದೊಳಗೆ ಈ ರೀತಿ ಅವ್ನಿಗೆ ಡಬಲ್ ಶಿಕ್ಷೆಯನ್ನು ಕೊಡ್ತಾ ಅದು 19 years ಶಿಕ್ಷೆಯನ್ನು ಅವ ಏನು ಮಾಡ್ತಾನೆ, ಪಾರ್ ಮಾಡ್ತಾನೆ. ದೆನ್ ವಾಟ್ ಹ್ಯಾಪನ್ಸ್, ಸಿ, he had entered the galleys sobbing and stuttering. So now what happens, he had entered the galleys means when he entered that prison, that at that time when he entered that prison, he was shivering, he was shaking because of fear, because of cold. So and he was even crying, he was in sadness. ನೋಡ್ರಿ ಅವ ಏನು ಆ ಜೈಲ್ದೊಳಗೆ ಹೋಗಿರ್ತಾನಲ್ಲ ಮೊದಲನೇ ದಿನ, ಅವಾಗ ಅವ ಕೇವಲ ಹೆದರ್ತಾ ಇರ್ತಾನೆ, ನಡುಗ್ತಾ ಇರ್ತಾನೆ. ಕಾರಣ ಏನಂತಂದ್ರೆ, ಒಂದು ಅಲ್ಲಿ ಚಳಿ ಇರೋದು ಕಾರಣದಿಂದ, ಇನ್ನೊಂದು ಎದಕ್ಕೆ ಅವ ಹೆದರಿಕೆಲಿಂದ ಅವ ನಡುಗ್ತಾ ಇರ್ತಾನೆ, ಆಮೇಲೆ ಅಳ್ತಾ ಇರ್ತಾನೆ. ನನ್ನ ಜೀವನ ಏನಾಯ್ತಪ್ಪ, ಇದು 19 ವರ್ಷ ಕಾಲ ನಾ ಜೈಲ್ದೊಳಗೆ ಕಳಿಬೇಕಾ ಅನ್ನೋ ಒಂದು ದುಃಖನೂ ಸಹಿತ ಆ ಜೀನ್ ವಾಲ್ಜಿನ್ದೊಳಗೆ ಇರುತ್ತೆ. He came out hardened. So now when he entered that galley, so he was crying, he had some emotions. But now when he was set free from that galleys, that imprisonment, now how he is hardened. He don't have any kind of emotions. So no emotions exist in this Jean Valjean. ನೋಡ್ರಿ ಆಗ ಆ ಗ್ಯಾಲೀಸನ್ನು ಎಂಟ್ರ್ ಆದಾಗ, ಜೈಲ್ದೊಳಗೆ ಹೋದಾಗ ಅವ ಹತ್ಕೊಂತ ಹೋಗಿರ್ತಾನೆ, ಹೆದರ್ಕೊಂತ ಹೋಗಿರ್ತಾನೆ. ಆದರೆ ಈಗ ಒಂದು ಶಿಕ್ಷೆ ಮುಗಿದ ನಂತರ ಅವನಿಗೇನು ಹೊರಗೆ ಬಿಟ್ಟಿದ್ದಾರೆ, ಬಿಡುಗಡೆಯನ್ನು ಮಾಡಿದ್ದಾರೆ, ಸ್ವತಂತ್ರವನ್ನು ಮಾಡಿದ್ದಾರೆ. ಆವಾಗ ಅವ ಎಂಥ ವ್ಯಕ್ತಿ ಆಗಿದ್ದಾನೆ, ಈಗ ಒಂದು ಹಾರ್ಷ್ ಆಗಿರುವಂಥ ವ್ಯಕ್ತಿ ಆಗಿದ್ದಾನೆ, ಕಠೋರವಾಗಿರುವಂಥ ಒಂದು ವ್ಯಕ್ತಿ ಜೀನ್ ವಾಲ್ಜಿನ್ ಆಗಿದ್ದಾನೆ. Once he was free and asked for work. See, when he was freed, at that time he asked for work.
ಯಾವಾಗ ಅವನು ಬಿಡುಗಡೆ ಆಗಿರುತ್ತಲ್ಲ, ಅವ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿರುತ್ತೆ ಅವನಿಗೆ, ಅವ ಹೊರಗೆ ಬಂದಾಗ ಕೆಲಸವನ್ನು ಕೇಳಲಿಕ್ಕೆ ಹೋಗಿರ್ತಾನೆ. ಅವಾಗ ಏನಾಗುತ್ತೆ ನೋಡ್ರಿ, ಬಟ್ ನೋ ಒನ್ ವಾಸ್ ವಿಲ್ಲಿಂಗ್ ಟು ಟೇಕ್ ಹಿಮ್. Yes, obviously, if any criminal comes and asks for you for work, you won't allow him. In the same way, this Jean Valjean was also rejected by the society. So, no one gave him any kind of work. ನೋಡ್ರಿ, ಇನ್ನು ಯಾರೋ ಒಂದು ಕ್ರಿಮಿನಲ್ ಏನೋ ಒಂದು ತಪ್ಪನ್ನು ಮಾಡಿ ಶಿಕ್ಷೆಯನ್ನು ಅನುಭವಿಸಿ ಜೈಲ್ದೊಳಗೆ ಹೋಗಿ ಬಂದು ನಿಮ್ಮ ಹತ್ರ ಕೆಲಸವನ್ನು ಕೇಳಲಿಕ್ಕೆ ಬಂದರೆ ನೀವು ಆಬ್ವಿಯಸ್ಲಿ ಕೆಲಸವನ್ನು ಕೊಡೋದಿಲ್ಲ, ರಿಜೆಕ್ಟ್ ಮಾಡ್ತೀನಿ, ಹೌದಾ? ಇದೇ ರೀತಿ ಒಂದು ಇನ್ಸಿಡೆಂಟ್ ಯಾರ ಜೋಡಿ ನಡೀತದೆ? ಜೀನ್ ವಾಲ್ಜಿನ್ ಜೋಡಿ ನಡೀತದೆ. ಸೊ ಜೀನ್ ವಾಲ್ಜಿನ್ನು ಸಹಿತ ಜೈಲಿನಿಂದ ಹೊರಗೆ ಬಂದ ನಂತರ ಕೆಲಸ ಕೇಳಲಿಕ್ಕೆ ಹೋಗಿರ್ತಾನೆ. ಅವಾಗ ಯಾರೂ ಸಹಿತ ಅವನಿಗೆ ಕೆಲಸ ಕೊಡೋಕೆ ಇಚ್ಛೆಯನ್ನು ಪಡುವುದಿಲ್ಲ, ಯಾರೂ ಸಹಿತ ಅವನಿಗೆ ಕೆಲಸವನ್ನು ಕೊಡುವುದಿಲ್ಲ. The cathedral clock struck 2. So now the clock is showing that it's now 2 o'clock. ಈಗ ಸಮಯ ಎಷ್ಟಾಯಿತು? 2 ಗಂಟೆ ಆಯಿತು. ಮಧ್ಯರಾತ್ರಿ 2 ಗಂಟೆ ಏನಾಗುತ್ತಪ್ಪ ಆವಾಗ ನೋಡ್ರಿ. Jean Valjean thought about the silverware that was laid on the table for dinner. So now at 2 o'clock suddenly, so he had something in his mind, and what is going on in his mind? So he is thinking about the silverware which is on that table, dinner table. ನೋಡ್ರಿ, ಜೀನ್ ವಾಲ್ಜಿನ್ 2 ಗಂಟೆ ಆದ ತಕ್ಷಣ ಏನೋ ಒಂದು ಮನಸ್ಸದೊಳಗೆ ಮೈಂಡ್ ಒಳಗೆ ಒಂದು ವಿಚಾರ ಬರುತ್ತೆ. ಅದು ಏನಂತಂದ್ರೆ ಎದ್ರ ಬಗ್ಗೆ ಅವ ಯೋಚನೆ ಮಾಡ್ತಾನಂತಂದ್ರೆ ಆ ಡಿನ್ನರ್ ಟೇಬಲ್ ಏನಿರುತ್ತಲ್ಲ ಅದ್ರ ಮೇಲೆ ಇದ್ದಿರುವಂಥ ಸಿಲ್ವರ್ ವೇರ್ ಬಗ್ಗೆ ಅವ ವಿಚಾರ ಮಾಡ್ತಾನೆ. ಸಿಲ್ವರ್ ಕ್ಯಾಂಡಲ್ ವೇರ್ ಏನಿರುತ್ತಲ್ಲ, ಸೊ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಅವ ವಿಚಾರವನ್ನು ಮಾಡ್ತಾನೆ. ಮಾಡಿ ಏನು ಮಾಡ್ತಾನೆ ನೋಡ್ರಿ ಇಲ್ಲಿ. He rose to his feet, hesitated for a moment, listened and walked cautiously to the adjacent room. So now what happens means, this Jean Valjean, so he thought about that silverware and he stood up. He was very cautious, means he was very attentive. So in a slow motion he was moving towards that adjacent room, towards that next room. ಎಲ್ಲಿ ಜೀನ್ ವಾಲ್ಜಿನ್ ಮಲಗಿರ್ತಾನಲ್ಲ ಅಲ್ಲಿ ಎದ್ದ ತಕ್ಷಣ ಅವನಿಗೆ ಆ ಒಂದು ಕ್ಯಾಂಡಲ್ ಸ್ಟಿಕ್ ಬೆಳ್ಳಿಯ ಆ ಸಿಲ್ವರ್ ವೇರ್ಗಳು ಏನಿದ್ವಲ್ಲ ಅದ್ರ ಬಗ್ಗೆ ಅವನಿಗೆ ವಿಚಾರ ಬರುತ್ತೆ. ಸೊ ಹಾಗಾಗಿ ಅವ ಏನು ಮಾಡ್ತಾನಂತಂದ್ರೆ ಮೆಲ್ಕ ಆ ಒಂದು ಬಾಜು ರೂಮಿಗೆ ಹೋಗ್ತಾನ. The rays of moonlight shone on the bishop's face. So now the bishop is sleeping and the rays of moon, so that is now on the face of whom? On the face of bishop. So his face is shining because of that moonlight. ನೋಡ್ರಿ, ಇನ್ನು ಬಿಷಪ್ ಏನು ಮಲಗಿರ್ತಾನಲ್ಲ ಅಲ್ಲಿ ಜೀನ್ ವಾಲ್ಜಿನ್ ಬರ್ತಾನೆ. ಅವಾಗ ಬಿಷಪಿನ ಮುಖವನ್ನು ನೋಡ್ತಾನವ. ಸೊ ಆ ಒಂದು ಚಂದ್ರನ ಕಿರಣಗಳಿಂದ ಬಿಷಪಿನ ಮುಖ ಅದು ಶೈನ್ ಆಗ್ತಾ ಇರುತ್ತೆ. He slept tranquilly. Jean Valjean stood terrified at this radiant figure. So now that bishop, so he is sleeping in tranquility, means he is sleeping in silence, in peace he is sleeping. And by seeing this radiant face, Jean Valjean, so he is afraid, so he is terrified now. ನೋಡ್ರಿ, ಜೀನ್ ವಾಲ್ಜಿನ್ ಬಿಷಪಿನ ಮುಖವನ್ನು ನೋಡ್ತಾನೆ. ಎಷ್ಟು ಶಾಂತತೆಯಿಂದ, ಎಷ್ಟು ಸಂತೋಷದಿಂದ, ತೃಪ್ತಿಯಿಂದ ಇವನು ಮಲಗಿದಾನಲ್ಲಪ್ಪ, ಎಷ್ಟು ಸುಖದಿಂದ ಇವನು ಮಲಗಿದಾನಲ್ಲ ಅಂಥೇಳಿ ಅದು ನೋಡಿ ಈ ಜೀನ್ ವಾಲ್ಜಿನಿಗೆ ಆಶ್ಚರ್ಯ ಆಗುತ್ತೆ, ಹೆದರಿಕೆ ಬರುತ್ತೆ. ದ ಮಾರಲ್ ವರ್ಲ್ಡ್ ಹ್ಯಾಸ್ ಗ್ರೇಟರ್ ಸ್ಪೆಕ್ಟಕಲ್ ದೆನ್ ದಿಸ್. A troubled and restless conscience on the verge of committing an evil deed, contemplating the sleep of a good man. So now what happens means, the moral world has no greater spectacle than this. So in the modern world we can see that no one is having a sleep like this bishop. So one or the other way, when you move to bed, when you go to sleep, then every time you think of one or the other problem. So in this modern world we are not thinking of this peaceful sleep in our life, we can say that. ನೋಡ್ರಿ, ಇವತ್ತಿನ ಈ ದಿನಮಾನಗಳಲ್ಲಿ ನಾವು ಪ್ರತಿದಿನ ರಾತ್ರಿ ಮಲಗಲಿಕ್ಕೆ ಅಂಥೇಳಿ ಏನು ಹೋಗ್ತೀವಲ್ಲ ಅವಾಗ ಚಿಂತೆ ಮಾಡಲಾರ್ದ ಎಂದಿಗೂ ಮಲಗೋದಿಲ್ಲ. ಒಂದಿಲ್ಲ ಒಂದು ಚಿಂತೆ ನಮ್ಗೆ ಕಾಡ್ತಾ ಇರುತ್ತೆ. ಇದೇ ಒಂದು ಈ ಆಧುನಿಕ ದಿನಗಳಲ್ಲಿ ನಾವು ನೋಡುವಂಥ ಒಂದು ಪ್ರಸಂಗ ಅಂಥೇಳಿ ಹೇಳ್ಬೋದು. A troubled and restless conscience on the verge of committing an evil deed. So now by seeing the face of that bishop,
the heart of this Jean Valjean, it is in trouble. So it is thinking for one way that whether I should steal that silverware or not. So by committing that mistake, so I will be once again punished. Whether I should do this or not, he is thinking. ನೋಡ್ರಿ, ಇನ್ನು ಜೀನ್ ವಾಲ್ಜೀನ್ ಏನು ಮಾಡ್ತಾನೆ ಅಂತಂದ್ರೆ, ಇಲ್ಲಿ ಏನಪ್ಪ ಇದು ನಾನು ಕಳ್ಳತನ ಮಾಡೋದು ಅದು ಸರಿ ಇದೆಯಾ ಇಲ್ಲ ಅಂಥೇಳಿ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂತಂದ್ರೆ ಯಾವುದೇ ಒಂದು ತಪ್ಪು ನಾವು ಮಾಡಬೇಕಾದ್ರೆ ನಾವು ಆ ತಪ್ಪು ಮಾಡುವಂಥ ಕಗಾರ ಅಂತ ಏನು ಹೇಳ್ತೀವಲ್ಲ, ತುದಿಯ ಮೇಲೆ ನಾವು ನಿಂತಾಗ ನಮ್ಮ ಮನಸ್ಸು ಹೇಳುತ್ತೆ ಇದನ್ನು ಮಾಡ್ತಾ ಇರೋದು ತಪ್ಪು, ಇದನ್ನು ನಾನು ಇಲ್ಲೇ ನಿಲ್ಲಿಸ್ಬೇಕು ಅಂತ ಹೇಳುತ್ತೆ. ಆದ್ರೆ ಅದು ಏನೋ ಡೆವಿಲ್ ಪವರ್ ನಮ್ಮ ಮೇಲೆ ಹೆಚ್ಚಿಗೆ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಆ ತಪ್ಪು ಗೊತ್ತಿದ್ದು ಸಹಿತ, ಅದು ತಪ್ಪಿದೆ ಅಂತ ಗೊತ್ತಿದ್ರೂ ಸಹಿತ ನಾವೇನು ಮಾಡ್ತೀವಿ, ತಪ್ಪನ್ನು ಮಾಡ್ತೀವಿ. So here, yes, we are on the verge, at the edge of committing some mistakes, but still we know that it is a wrong thing to do that, but still we do it because we have that devil power in us, that we will do that, we will commit that mistake once again. In the same way here Jean Valjean is committing a mistake, contemplating the sleep of a good man. So he considered that now bishop is sleeping with peace, so he will never come to know that what I am doing. ನೋಡ್ರಿ, ಇನ್ನು ಬಿಷಪ್ ಎಷ್ಟು ಶಾಂತ ರೀತಿಯಿಂದ ಮಲಗಿದಾನಲ್ಲ ಅವ. ಸೊ ಅವ್ನಿಗೆ ಯಾವುದೂ ಚಿಂತೆ ಇಲ್ಲ, ನಾನು ಏನು ಮಾಡಿದರೂ ಅವನಿಗೆ ಗೊತ್ತಾಗೋದಿಲ್ಲ ಅಂಥೇಳಿ ಈ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿ ಇನ್ನು ಜೀನ್ ವಾಲ್ಜೀನ್ ಏನು ಮಾಡ್ತಾನೆ ನೋಡ್ರಿ. ಸಡನ್ಲಿ ಜೀನ್ ವಾಲ್ಜೀನ್ ವೆಂಟ್ ಪಾಸ್ ದ ಬೆಡ್, straight the cupboard. So now what happens means, by considering that yes, Jean Valjean is, he says that yes, bishop is sleeping now, a peaceful sleep he is sleeping, and he moves towards the cupboard. ನೋಡ್ರಿ, ಜೀನ್ ವಾಲ್ಜೀನ್ ಏನು ಮಾಡ್ತಾನೆ ಅಂತಂದ್ರೆ, ಇವನು ಒಂದು ಗಾಢವಾಗಿರುವಂಥ ನಿದ್ದೆದೊಳಗದಾನ ಅಂತಂದು ಜೀನ್ ವಾಲ್ಜೀನ್ ಕಬರ್ಡ್ ಕಡೆ ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ ನೋಡ್ರಿ, he saw the silverware, took it, crossed the room. See, now what Jean Valjean did, he opened the cupboard, he saw that silverware and he took that silverware and he crossed the room. ನೋಡ್ರಿ, ಆ ಕಬರ್ಡನ್ನು ಓಪನ್ ಮಾಡ್ತಾನೆ, ಅದ್ರ ಒಳಗಿರುವಂಥ ಸಿಲ್ವರ್ ಬೆಳ್ಳಿಯ ಸಾಮಾನುಗಳನ್ನು ತಗೋತಾನೆ, ಅದನ್ನು ತಗೊಂಡು ಆ ರೂಮ್ಲಿಂತ್ರ ಹೊರಗೆ ಬರ್ತಾನೆ ಜೀನ್ ವಾಲ್ಜೀನ್. ನಂತರ ಏನು ಮಾಡ್ತಾನೆ ನೋಡ್ರಿ, ಜಂಪ್ಡ್ ಔಟ್ ಆಫ್ ದ ವಿಂಡೋ, ran across the garden, leaped over the wall like a tiger and fled. See, now what that Jean Valjean did, he took the silverware, so he crossed the room, he jumped from that, and now he jumped from the window, he crossed the garden, and even he crossed the wall, he crossed the compound like a tiger, and from there so he fled, he ran away. ನೋಡ್ರಿ, ಆ ಜೀನ್ ವಾಲ್ಜೀನ್ ಏನು ಮಾಡ್ತಾನಂತಂದ್ರೆ, ಆ ಸಿಲ್ವರ್ ವೇರ್ಗಳನ್ನು, ಸಿಲ್ವರ್ ಬೆಳ್ಳಿಯ ಸಾಮಾನುಗಳನ್ನು ತಗೋತಾನೆ, ಆ ಕಿಟಕಿಲಿಂತ ಜಿಗದು ಹೊರಗೆ ಬರ್ತಾನೆ, ಗಾರ್ಡನನ್ನು ಪಾಸ್ ಮಾಡ್ತಾನೆ, ಕೊನೆಯದಾಗಿ ಆ ಬಿಷಪ್ಪಿನ ಮನೆಯ ಕಂಪೌಂಡನ್ನು ಹಾರಿ ಹೋಗ್ತಾನೆ. ಒಂದು ಹುಲಿ ಯಾವ ರೀತಿ ಹಾರುತ್ತಲ್ಲ, ಜಿಗಿಯತ್ತಲ್ಲ, ಅದೇ ರೀತಿ ಈ ಒಂದು ಜೀನ್ ವಾಲ್ಜೀನ್ ಕಳ್ಳನೇನಿದ್ದಾನಲ್ಲ ಅವನು ಸಹಿತ ಅಲ್ಲಿಂದ ಓಡಿ ಹೋಗ್ತಾನೆ. ಸೊ ಹಿಯರ್ ವಾಟ್ ಎವರ್ ಯು ಡೂ, ಇಫ್ ಅ ಪರ್ಸನ್ he has bad qualities in himself, then he will have those qualities, whatever it may be, till his last breath, we can say that. Because see, bishop has shown concern, kindness to this man, but still he is committing the same mistake, isn't it? So here we have to think that whether in this lesson that bishop will become a good man or not. ಸೊ ವಿ ವಿಲ್ ಸಿ ಇಟ್ ಇನ್ ಆರ್ ನೆಕ್ಸ್ಟ್ ಕ್ಲಾಸ್. ನೋಡಿರಿ, ಹಾಗಾದ್ರೆ ಯಾರ ಮೇಲಾದ್ರೂ ನಾವು ನಂಬಿಕೆಯನ್ನು ಇಟ್ಟು, ಸೊ ಇವ ತಪ್ಪು ಮಾಡಿದಾನೆ, ಇವನ ತಪ್ಪುಗಳನ್ನು ನಾವು ತಿದ್ದಬೇಕು, ಇವ ಒಳ್ಳೆಯವನಾಗ್ತಾನ ಅಂಥೇಳಿ ಅವನ ಮೇಲೆ ಏನಾದರೂ ಭರವಸೆಯನ್ನು ಇಟ್ಕೊಂಡ್ವಿ ಅಂತಂದ್ರೆ, ಸೊ ಅವರು ಆ ಭರವಸೆಯನ್ನು ಯಾವ ರೀತಿ ನಾವು ತಪ್ಪದೀವಿ ಅಂಥೇಳಿ ತೋರಿಸ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ ಈ ಜೀನ್ ವಾಲ್ಜೀನ್. ಯಾಕಂತಂದ್ರೆ ಆ ಬಿಷಪ್ ಜೀನ್ ವಾಲ್ಜೀನ್ ಮೇಲೆ ಭರವಸೆಯನ್ನು ಮಾಡಿ ಅವನಿಗೆ ಕರುಣೆಯನ್ನು ತೋರಿಸಿ ಮನೆಯೊಳಗೆ ಇಟ್ಕೊಂಡ್ರೆ ಜೀನ್ ವಾಲ್ಜೀನ್ ಏನು ಮಾಡ್ತಾನೆ, ದ್ರೋಹವನ್ನು ಮಾಡ್ತಾನೆ, ಕಳ್ಳತನ ಮಾಡಿ ಓಡಿ ಹೋಗ್ತಾನೆ. ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಈ ಜೀನ್ ವಾಲ್ಜೀನ್ ಕ್ಯಾರೆಕ್ಟರ್ ಇದೇ ರೀತಿ ಇರುತ್ತಾ, ಇವನು ಇದೇ ರೀತಿ ಈ ಕೆಟ್ಟ ಮನುಷ್ಯ ಆಗ್ತಾನ ಆಗೋದಿಲ್ಲ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣಂತ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.